ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ತಾವ್ಯಾರೋ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ತಾವ್ಯಾರೋ ರಮಣೀಯಮಾದ ನಿಮ್ಮ ನಾಮಧೇಯಗಳೇನೋ ನಾಮಧೇಯಗಳೇನೋ ರವಿಕುಲಧರಸೋ ದಶರಥನ ಪುತ್ರರೈ ನಾವು ರವಿ ಕುಲಧರಸೋ ದಶರಥನ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರ ಶರದಿ ಚಿರವಲ್ಕಲಗಳೇ ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇ ಶ್ರಮದೋಳಿ ರೀತಿ ವನದಿ ಸಂಚರಿಸಲೇ ಈ ರೀತಿ ವನದಿ ಸಂಚರಿಸಲೇಕೆ ಈರೇಳು ವರ್ಷವನವಾಸವನನುಭವಿಸೆ ವನವಾಸವನನುಭವಿಸೆ ಈ ರೀತಿ ಇರಲೆಂದು ಜನಗಣಾಜ್ಞೆ ಜನಗಣಾಜ್ಞೆ ಅವನಾತ್ಮರ ಪೋಪಿರಲ್ಲಿಗೆ ಪೇಳಿ ಪವನಾತ್ಮರೆ ಗೋಪಿರಲ್ಲಿಗೆ ಮುಂದೆ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು ಪತ್ನಿಯನು ಗದ್ದೊಯ್ದು ಪದವನರಿಯದೆ ಹೋಗುದಿ ಹವಯ್ಯ ಅನಿತಾಧರೆ
ಪ್ರಕಟ ಕಂಡೆ ಸೀತಾಂಬರಣಗಳ ಆಕಾರವು ಮುಂದೆ ಬಂದಂದಿದೆ ಇದನೋಡಲ್ ಇದನೋ ಯಾರೇನು ನೀ ನಮ್ಮ ಪ್ರಾಣ ಸಖನು ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಅಯ್ಯ ಕಪಿಧರ, ನಾವಾದರೂ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿದ್ದಾಗ ದೂಷಿಯಾದ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನು ವನವಾಸದಲ್ಲಿರುವಾಗಲೇ ಅಪಹರಿಸಿದನೆಂದು ಅರಸುತ್ತಾ ಬರುತ್ತಿರುವೆವು. ಅಲ್ಲದೆ ನೀನು ಯಾರು? ಸ್ವಾಮಿ, ನಾನಾದರೂ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ, ಈಶ್ವರ ಪ್ರಣೀತ ವಾಯುದೇವನ ಹಂಶದಿಂದ ಜನಿಸಿದ್ದರಿಂದ ವಾಯುಪುತ್ರನೆಂತಲೂ ಹನುಮಂತನೆಂತಲೂ ಕರೆಯುವರು. ಅಲ್ಲದೆ ನಿಮ್ಮ ಚರಣ ಸೇವಕನನ್ನಾಗಿ ದಾಸನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಸ್ವಾಮಿ. ಆಗಲಿ ಆಂಜನೇಯ. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನ ಬರಿದು ಕೊರದೀನ ದಯಾಳು ಶ್ರೀನಿಕೇತನ ಆಲಯ ಮಾಂ ಶ್ರೀನಿಕೇತನ. ಲೋಕನಾಯಕನ ಶೋಕರಹಿತ, ಲೋಕನಾಯಕನ ಶೋಕರಹಿತ ವ್ಯಾಕುಲಗಳ ಅಭಿಮಾನದಿ ಒಲಿದು, ವ್ಯಾಕುಲಗಳ ಅಭಿಮಾನದಿ ಒಲಿದು ಶ್ರೀನಿಕೇತನ ಆಲಯ ಮಾಂ ಶ್ರೀನಿಕೇತನ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಸ್ತೆ ನಮಸ್ತೆ ರಘುರಾಮಚಂದ್ರ ರಾಘವ. ಸ್ವಾಮಿ, ಅಲ್ಲದೆ ಅಂದೊಂದು ದಿನ ಎನ್ನೊಡೆಯನಾದ ಸುಗ್ರೀವರಾಜನು ಆ ಋಷ್ಯಮುಖ ಪರ್ವತದ ಪ್ರಾಂತ್ಯದಲ್ಲಿ ಕುಳಿತಿದ್ದ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀ ಓರ್ವಳ ಆರ್ತನಾದವು ಕೇಳಿಬರಲು ಕಪಿ ಸಮೂಹವೆಲ್ಲವೂ ಆ ದಿಕ್ಕಿನೆಡೆಗೆ ಓಡಿ ಹೋಗಿ ನೋಡಿದಾಗ ಈ ಆಭರಣದಲ್ಲಂತೂ ಸಿಕ್ಕಿತು. ಇದೇನಾದರೂ ಸೀತಾಮಾತೆಯ ಆಭರಣಗಳೇನೋ ನೋಡುವವರಾಗಿ. ಹಾ ಸೀತಾ, ಆ ದೈತ್ಯ ರಾಕ್ಷಸನ ಸೆರೆಯಲ್ಲಿ ನೀನು ಅದೆಷ್ಟು ಪ್ರಾಲಾಪಿಸುತ್ತಿರುವೆಯೋ ಕಾಣೆನಲ್ಲ. ಲಕ್ಷ್ಮಣ ಅಣ್ಣ, ಈ ಆಭರಣಗಳಲ್ಲಿ ಸೀತೆಯ ಎಲ್ಲ ಆಭರಣಗಳು ಇವೆ. ಆದರೆ ಚೂಡಾರತ್ನವೊಂದು ಕಾಣುತ್ತಿಲ್ಲವಲ್ಲ. ಇದರಲ್ಲಿ ಚೂಡಾರತ್ನವಿದೆಯೋ ಇಲ್ಲವೋ ನೀನು ಒಮ್ಮೆ ಪರೀಕ್ಷಿಸಿ ನೋಡು ಸಹೋದರ. ಅಣ್ಣ, ಇದರಲ್ಲಿ ಅತ್ತಿಗೆಯ ಪಾದ ನೂಪುರಗಳಲ್ಲದೆ ಮತ್ಯಾವ ಆಭರಣಗಳು ನಾ ಕಾಣೆ ಅಣ್ಣ. ಸ್ವಾಮಿ, ತಾವಾದರೂ ಸತಿ ವಿರಹದಿಂದ ಬಹಳ ಬಳಲಿರುವಿರಿ. ಆದ್ದರಿಂದ
ಈ ಶಿಲಾಹಾಸನದ ಮೇಲೆ ಕುಳಿತುಕೊಳ್ಳಿ. ತಮ್ಮ ಪಾದಾರ್ಚನೆಯನ್ನು ಮಾಡಿದ ತರುವಾಯ ಮುಂದಿನ ವಿಚಾರವನ್ನು ತಿಳಿಸುವೆನು. ಹಾಗೆ ಆಗಲಿ ಆಂಜನೇಯ. ಓ ವನದೇವತೆಗಳೇ, ವೃಕ್ಷ ಕುಸುಮಗಳೇ, ಎನ್ನೊಡೆಯ ರಾಘವನ ಆತಿಥ್ಯಕ್ಕೆ ಫಲಪುಷ್ಪಗಳನ್ನು ನೀಡುವವರಾಗಿ ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪದೇ ತವ ಚರಣ. ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪದೇ ತವ ಚರಣ. ಸಕಲ ಲೋಕದೊಡೆಯ ರಾಮ ಸಕಲ ಲೋಕದೊಡೆಯ ರಾಘವನ ರಾಘವನ ಶ್ರೀಧರನೇ. ಸಕಲ ಲೋಕದೊಡೆಯ ರಾಘವನ ರಾಘವನ ಶ್ರೀಧರನೇ. ನಿಖಿಲಾಸುರ ಗಮನೆ ಮುರಹರಿಯೇ. ನಿಖಿಲಾಸುರ ಗಮನೆ ಮುರಹರಿಯೇ. ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪದೇ ತವ ಚರಣ. ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವೋ ಹೇಳಲು ಬ್ರಹ್ಮನ ಗೈದ ನಾಮವೋ ಹೇಳಲು ಬ್ರಹ್ಮನ ಗೈದ ನಾಮವೋ. ರಾಮಚಂದ್ರ ರಘುವೀರ ದಯಾನಿದೆ ಶ್ರೀಪದೇ ತವ ಚರಣ. ಶ್ರೀಪದೇ ತವ ಚರಣ. ಶ್ರೀಪದೇ ತವ ಚರಣ. ರಾಮ ರಾಘವ. ಸ್ವಾಮಿ, ಅಲ್ಲದೆ ಅಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಯವರೆಗೂ ಬಂದಿದ್ದೇ ಆದರೆ ನಿಮ್ಮ ಸೀತಾಮಾತೆಯ ಅನ್ವೇಷಣ ಕಾರ್ಯಕ್ಕೆ ಅವನ ಸಹಾಯವು ದೊರಕುವುದು. ಆಂಜನೇಯ, ಈ ನಿನ್ನ ಹೃದಯಾಂತರಾಳದಲ್ಲಿ ಅಡಗಿರುವ ಭಕ್ತಿ ಎಂಬ ಪಾಶಕ್ಕೆ ನಾನು ಸದಾ ಚಿರಋಣಿ. ಆದರೆ ನಮ್ಮ ವನವಾಸವು ಪೂರ್ತಿಯಾಗುವವರೆಗೂ ನಾವು ಪುರ ಪ್ರವೇಶ ಮಾಡುವಂತಿಲ್ಲ. ಇದು
ತಾಯಿಯ ವಚನ. ಆದ್ದರಿಂದ ನಿಮ್ಮ ಒಡೆಯನನ್ನು ಇಲ್ಲಿಗೆ ಕರೆಸುವೆಯಾ? ಮಹದಾಜ್ಞೆ ಪ್ರಭು. ಓ ಒಡೆಯ ಸುಗ್ರೀವರಾಜ, ಲಕ್ಷ್ಮಣ, ಬೇಗ ಬಾ, ಬೇಗ ಬಾ. ಆಂಜನೇಯ ಬಂದೆನು. ಒಡೆಯ, ಈಗ ಬಂದಿರುವ ಈ ಬಾಲಕರು ಯಾರೆಂದರೆ ನಿಮ್ಮಣ್ಣನಾದ ವಾಲಿಯ ಕಡೆಯ ಗುಪ್ತಚರರಲ್ಲ, ಪಾಂಚಾಲ ದೇಶದ ಹರಸು ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರೆಂದು ಸತಿ ವಿರಹದಿಂದ ಬಳಲುತ್ತಾ ಇಲ್ಲಿಗೆ ಬಂದಿರುವರು. ಇವರಿಂದ ನಿನ್ನ ವಿಪತ್ತು ಪರಿಹರಿಸಿದ್ದೇ ಆದರೆ ನೀನು ಇವರಿಗೆ ಸಹಾಯ ಮಾಡುವುದರಲ್ಲಿ ಸಂದೇಹವಿಲ್ಲ ಒಡೆಯ, ಸಂದೇಹವಿಲ್ಲ. ರಾಮಚಂದ್ರ ಪ್ರಭು, ಕಾಪಾಡು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿನಗೆ ಬಂದಿರುವಂತಹ ಆಪತ್ತಾದರೆ ಏನು? ಆಂಜನೇಯ, ಆ ವಿಚಾರವನ್ನು ನೀನೇ ಸ್ವಲ್ಪ ತಿಳಿಸಿಬಿಡು. ಮಹದಾಜ್ಞೆ ಒಡೆಯ. ಪ್ರಭು, ಇದೇ ಎಂಬ ಕಿಷ್ಕಿಂದೆ ಎಂಬ ಪರ್ವತದ ಪ್ರಾಂತ್ಯದಲ್ಲಿ ಸುಗ್ರೀವರಾಜನ ಅಣ್ಣನಾದ ವಾಲಿರಾಯನು ಮಹಾಪರಾಕ್ರಮಿಯಾಗಿರುವನು. ಅಂದೊಂದು ದಿನ ದುಂದುಬಿ ಎಂಬ ಕಾಳಗದಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ದ ಸಮಯದಲ್ಲಿ ಆದ ಅದಾಚುರ್ಯದಿಂದ ತಮ್ಮನಾದ ಸುಗ್ರೀವರಾಜನೇ ಎನ್ನನ್ನು ಕೊಲ್ಲಲೆತ್ನಿಸಿದನೆಂದು ಭಾವಿಸಿದ ವಾಲಿರಾಯನು ಈ ಸುಗ್ರೀವರಾಜನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಆತನ ಸತಿಯಾದ ರುಮೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು. ಈಗ ತಾವು ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನ ವಿಪತ್ತನ್ನು ಪರಿಹರಿಸಿದ್ದೇ ಆದರೆ ಸುಗ್ರೀವರಾಜನ 77 ಕೋಟಿ ಕಪಿಸೈನ್ಯದಿಂದ ಸೀತಾಮಾತೆಯನ್ನು ಹುಡುಕಲು ಸಹಕರಿಸುವೆವು. ಇದು ಸತ್ಯ. ಸುಗ್ರೀವರಾಜ, ಆಂಜನೇಯನು ಹೇಳಿದಂತೆ ನಿಮ್ಮಣ್ಣನನ್ನು ಸಂಹರಿಸಿದ್ದಾದರೆ ಆ ಜಾನಕಿಯ ನೆಲೆಯನ್ನು ಯಾವಾಗ ತಿಳಿಸುವೆ? ಪ್ರಭು, ಈ ಮಾಸವು ಮಳೆಗಾಲವಾದ್ದರಿಂದ ಶರದೃತುವು ಕಳೆದ ಮರುದಿನವೇ ನಿಮ್ಮ ಕಾರ್ಯಕ್ಕಾಗಿ ಪ್ರಯತ್ನಿಸುವೆ ಒಡೆಯ. ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಧೈರ್ಯದಲ್ಲಿ ಯುದ್ಧಕ್ಕೆ ಕರೆ. ಪ್ರಭು, ಅವನು ಸಾಮಾನ್ಯನಲ್ಲ, ಮಹಾನ್ ಪರಾಕ್ರಮಿ. ಅವನನ್ನು ಕೊಲ್ಲಬೇಕಾದರೆ ಒಂದು ನಿಯಮವಿದೆ. ಏನದು? ಆ ಪೂರ್ವ ದಿಕ್ಕಿನಲ್ಲಿ ಕಾಣುವ ಸಪ್ತ ತಾಳೆಯ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಅವನ ಮರಣ. ಹೌದೇ? ಇದೋ ನೋಡು. ಪ್ರಭು, ನಿಮ್ಮನ್ನು ಪರೀಕ್ಷಿಸನೆಂದು ಬೇಸರ ಪಟ್ಟುಕೊಳ್ಳಬೇಡಿ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂಡುಂಟಾಗುವುದೇ? ಹಾಗಾದರೆ ನಿಮ್ಮಣ್ಣನನ್ನು ಧೈರ್ಯದಲ್ಲಿ ಯುದ್ಧಕ್ಕೆ ಕರೆ. ಆಂಜನೇಯ ಒಡೆಯ, ಹಾಗಾದರೆ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಒಡೆಯ, ಧೈರ್ಯವಾಗಿ ಕಡೆ. ಎಲೆಯಲವ ಅಣ್ಣನಾದ ಹೇಳಿ ವಾಲಿ, ದ್ರೋಹಿ, ಎಲ್ಲಿ ಅಡಗಿ ಕುಳಿತಿರಯ್ಯೋ, ಬಂದು ಯುದ್ಧಕ್ಕೆ ಸಿದ್ಧವಾದಂದ. ಏನು ನನ್ನೊಳಗೆ ಪುನಃ ಇದ್ದವೆ ಅಂದಿನ ನನ್ನ ಬಾಹುಬಲದ ಪೆಟ್ಟನ್ನು ಮರ್ತೇನು? ಈ ಸಾರಿ ಬಾರು, ನಿನ್ನನ್ನು ಧೂಳಿಪುಟ ಮಾಡಿಬಿಡುವೆ. ಸಿದ್ಧನಾಗು. ಬಾರ ತೋರು ನಿನ್ನ ಬಾಹುಬಲಗಳ ಸುಗ್ರೀವ. ಬಾರ ತೋರು ನಿನ್ನ ಬಾಹುಬಲಗಳ ಧೀರ ಚೋರ ನಿಂದು ಮರೆಯಬೇಡವೋ, ನೀ ಮರೆಯಬೇಡವೋ. ನಿಲ್ಲು ಇಂದ್ರನ ಕೊಚ್ಚಬೇಡವೋ. ನಿಲ್ಲು ಇಂದ್ರನ ಕೊಚ್ಚಬೇಡವೋ. ನಿನ್ನ ಗರ್ವವೆಲ್ಲವ ಹೀಗಾಡಗಿದ್ದೆ, ಸಿದ್ಧರಾಗೋ ಇದ್ದಕ್ಕೆ ಮೃದಂಗ. ಸಿದ್ಧರಾಗೋ.
ಛೇ ದುರಾತ್ಮ ಹತನಾಗು. ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದನೋ. ಸಾಕು ಇವರ ಸಹವಾಸ. ಕೊಟ್ಟ ಭಾಷೆಗೆ ಇಂಥ ಕೃತ್ಯ ಮಾಡಿಸುವುದೇ. ಮೊದಲು ಇವರನ್ನು ಇಲ್ಲಿಂದ ಕಳಿಸಿಬಿಡು. ಒಡೆಯ, ರಾಮ ಲಕ್ಷ್ಮಣರ ಪರಾಕ್ರಮದ ಬಗ್ಗೆ ನನಗೆ ಅನುಮಾನವೇ. ಪ್ರಭು, ಏನು ಈ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಸಹೋದರಾದ ನೀವಿರುವರು ಒಂದೇ ರೂಪಿನಿಂದ ಕಂಡು ಬಂದಿದ್ದರಿಂದ ಪ್ರಾಣವನ್ನು ಪ್ರಯೋಗಿಸಲಿಲ್ಲ. ಲಕ್ಷ್ಮಣ, ನಿನ್ನ ಕೊರಳಿನಲ್ಲಿರುವ ಆ ತುಳಸಿ ಮಾಲೆಯನ್ನು ಸುಗ್ರೀವನಿಗೆ ಹಾಕು. ಹಾಗೆ ಆಗಲಣ್ಣ. ನಾನ್ ಧನ್ಯ ರಾಮಚಂದ್ರ, ಧನ್ಯ. ಈ ಹಾರವು ಧರಿಸಿದ ಮಾತ್ರದಿಂದ ನನಗೆ 1000 ಆನೆಯ ಬಲವು ಬಂದಂತಾಯಿತು. ಈ ಬಾರಿ ಅವನು ಹತನಾಗುವುದರಲ್ಲಿ ಸಂದೇಹವಿಲ್ಲ. ಸುಗ್ರೀವರಾಜ, ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಧೈರ್ಯದಲ್ಲಿ ಯುದ್ಧಕ್ಕೆ ಕರೆ. ಎಲ್ಲವೋ ವಾಲಿ, ಎಲ್ಲಿರುವೆಯೋ? ನಾನು ಸೋತು ಶರಣಾಗಲಿಲ್ಲ, ಧರಣಿ ಮಾಡಿಸಿಕೊಂಡೆ ಅಷ್ಟೇ. ಈ ಬಾರಿ ಬಾರೋ, ನಿನ್ನನ್ನು ಧೂಳಿಪಟ ಮಾಡಿಬಿಡುವೆ. ಬಲ ಸುಗ್ರೀವ, ಬಲ. ಏನೋ ಪುನಃ ಇದ್ದವೆ. ನನ್ನೊಡನೆ ಓಡಾಡಿ ಸೋತು ಶರಣಾದರು ಪುನಃ ಇದ್ದವೆ. ಅಂದರೆ ಯಾವುದೋ ಪ್ರಬಲವಾದ ಶಕ್ತಿಯು ನಿನ್ನ ಬೆನ್ನ ತಟ್ಟಿ ಬೇರೆ ಮುಸುತ್ತಿರುವುದು. ಈ ಸರಿ ಬಾರು, ಈ ಪರ್ವತಕ್ಕೆ ಅಪ್ಪಳಿಸಿ ಬಿಡುವೆ. ಸಿದ್ಧನಾಗು ಇದ್ದಕ್ಕೆ. ಹಾ, ಸಿದ್ಧನಾಗು. ಯಮನ ಭವನವನ್ನು ತೋರುವ ಕಾಲವೀಗಲೇ. ಸುಗ್ರೀವ, ಯಮನ ಭವನವನ್ನು ತರುವ ಕಾಲವೀಗಲೇ. ಭ್ರಮೆ ತೊರೆದುಕೊಳ್ಳುವೆ ನಿನ್ನ ಬಾರ ಬೇಗನೆ, ನೀ ಬಾರ ಬೇಗನೆ, ನೀ ಬಾರ ಬೇಗನೆ. ಭ್ರಷ್ಟ ನಿನ್ನ ಮುಷ್ಟಿಯಿಂದ ಕೊಟ್ಟಿಕೊಳ್ಳುವೆ. ಭ್ರಷ್ಟ ನಿನ್ನ ಮುಷ್ಟಿಯಿಂದ ಕುಟ್ಟಿಕೊಳ್ಳುವೆ. ಒಳಗೆ ನಷ್ಟಗೊಳಿಸುವೆ, ನಷ್ಟಗೊಳಿಸುವೆ, ನಷ್ಟಗೊಳಿಸುವೆ. ಇದ್ದಕ್ಕೆ ಮುದಾಗ ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗಿಸಿದವರು ಯಾರು? ಅಯ್ಯ, ನಾನು ಸೂರ್ಯವಂಶದರಸ ದಶರಥನ ಪುತ್ರ ಶ್ರೀರಾಮಚಂದ್ರ. ಏನು, ನಿಜವಾಗಿಯೂ ಸೂರ್ಯವಂಶದ ಅರಸನೇ? ಏಕೆ ಸಂದೇಹವೇ? ಹಾಗಾದರೆ ಇಂದಿನಿಂದ ಬಾಣ ಪ್ರಯೋಗಿಸುವ ಈ ಮೋಸವಿದ್ಯನ್ನು ಯಾರಿದು ಕಲಿತೆ? ಬಾಲಿರಾಯ, ಜೀವಿತಾವಧಿಯಲ್ಲಿ ನೀನೇನು ದೇವತೆಯೋ, ದಾನವನೋ, ಮಾನವನೋ ಅಥವಾ ಪ್ರಾಣಿ ಸಂಕುಲದವನೋ? ನಾನು ಪ್ರಾಣಿ ಸಂಕುಲವದ ನಿಜ. ಹಾಗಾದರೆ ಕ್ಷತ್ರಿಯನಾದವನು ಬೇಟೆಯಾಡಲು ಬಂದಾಗ ಪ್ರಾಣಿಗಳನ್ನು ಹಿಂಬಾಲಿಸಿ ಬಾಣ ಪ್ರಯೋಗಿಸುವನೋ ಅಥವಾ ಎದುರು ನಿಂತು ಬಾಣ ಪ್ರಯೋಗಿಸುವನೋ? ಧನ್ಯ ರಾಮಚಂದ್ರ, ಧನ್ಯ. ಹಾಗಾದರೆ ಈ ನನ್ನ ಕಾರ್ಯದಲ್ಲಿ ಅಪರಾಧವೇನಿರುವುದು? ವಾಲಿರಾಯ, ಯಾರು ಪ್ರಪಂಚದಲ್ಲಿ ವಾಯು ವರಸೆಯನ್ನರಿಯದೆ ರಮಿಸುವರೋ ಅಂತವರ ಪಾಪ ಪರಿಹಾರಕ್ಕಾಗಿ ಸಿಗುವ ಪ್ರತಿಫಲವೇ ಇದು. ಧನ್ಯ ರಾಮಚಂದ್ರ, ಧನ್ಯ. ಈ ನಿನ್ನ ನುಡಿಗಳಿಂದ ನನ್ನ ದರ್ಪದ ಅಂಧಕಾರವು ಹರಿಯಿತು. ಸುಗ್ರೀವ, ಈಗ ಬಾ ತಮ್ಮ.
ಸುಗ್ರೀವ, ಇಂತಹ ಮಹಾಪುರುಷರ ಸಹವಾಸ ಮಾಡಿದ ನೀನೇ ಧನ್ಯ, ನೀನೇ ಧನ್ಯ. ನನ್ನ ಮಗನಾದ ಅಂಗದ ಕುಮಾರನಿಗೆ ಈ ಕಿಷ್ಕಿಂಜ ಯುವರಾಜ ಪಟ್ಟವನ್ನು ಕಟ್ಟು. ನೀನು ಮಾಂಡಲಿತನಾಗಿ ಈ ಕಿಷ್ಕಿಂಜವನ್ನು ಪರಿಪಾಲಿಸು. ರಾಮಚಂದ್ರ, ಗುಹರಾಜ, ಇನ್ನೊಂದು ಮನವಿ. ಏನದು? ಈ ಜನ್ಮದಲ್ಲಿ ನಿನ್ನ ಶರಾಗ್ರತಕ್ಕೆ ನಾನು ಬಲಿಯಾಗಿರುವೆ. ಮುಂದಿನ ಜನ್ಮದೊಂದಿದ್ದರೆ ನೀನು ನನ್ನ ಶತಾಗ್ರತಕ್ಕೆ ಅವಧಿಯಾಗಿರುವೆ. ಆಹಾ, ಇದೆಂತಹ ವಿಷಮ ಪರಿಸ್ಥಿತಿ. ತಥಾಸ್ತು. ರಾಮಚಂದ್ರ. ಲಕ್ಷ್ಮಣ, ಈ ಅಂಗದನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟವನ್ನು ಕಟ್ಟು. ಸುಗ್ರೀವನನ್ನು ಕಿಷ್ಕಿಂಧೆಯ ಮಾಂಡಲೀಕನನ್ನಾಗಿ ಮಾಡು. ಕಾಂಬೆನಿಂದು ಈ ಪರಿಹ ಅಂಬೋರುಹಾಕ್ಷಿಸಿದೆಯನ್ನು ಕಾಂಬೆನಿಂದು ಈ ಪರಿಹ ಬೆಂಬಿಡಾದೆ ನಂಬಿ ಬಂದೆ ಆಸಿದ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಜಾನಕಿ ಬೆಂಬಿಡಾದೆ ನಂಬಿ ಬಂದೆ ಬಂಗಾರಾನಿ ಗೋಳಾಂಬಿಕೆಯೇ ಅಂಬೋರು ಹಾಸಿದೆಯನ್ನು ಕಾಂಬೆನಿಂದು ಈ ಪರಿಹ ಸೀದಾ ಭಾಲೇಂದ್ರು ಮಾಲೆ ಜಾನಕಿಯೇ ನೀಲ ಕುಂತಳೆಯೇ ಭಾಲೇಂದ್ರು ಮಾಲೆ ಜಾನಕಿಯೇ ನೀಲ ಕುಂತಳೆಯೇ ಪೋಲಾಲೆ ಬಾಲೆಯನ್ನು ಪೋಲಾಲೆ ಬಾಲೆಯನ್ನು ಪೋಲಾಲೆ ಬಾಲೆಯನ್ನು ಪೋಲಾಲೆ ಬಾಲೆಯನ್ನು ನವಲೋಕಿಪೆ ಜಾನಕಿಯೇ ಅಂಬೋರು ಹಾಸಿದೆಯನ್ನು ಕಾಂಬೆನಿಂದು ಈ ಪರಿಹ ಸೀದಾ ಆ ಸೀತಾ ಇಂದಿಗೆನ್ನ ತೊರೆದೆಯ ಸೀತಾ, ರಾಕ್ಷಸರ ಬಾಯಿಗೆ ತುತ್ತಾದೆಯ ಅಥವಾ ಕಾಡು ಮೃಗಗಳ ಪಾಲಾದೆಯ? ಅಯ್ಯೋ ಕಾಣೆನಲ್ಲ ಆ ಸೀತಾ. ಅಯ್ಯೋ ದೈವವೇ, ಸತಿ ವಿರಹದಿಂದ ಅಣ್ಣನು ಮೂರ್ಛಿತನಾದನಲ್ಲ, ಈಗ ಏನು ಮಾಡಲಿ? ಅಣ್ಣ ಚೇತರಿಸಿಕೊಳ್ಳಿ, ಅಣ್ಣ ಚೇತರಿಸಿಕೊಳ್ಳಿ. ಲಕ್ಷ್ಮಣ, ಲಕ್ಷ್ಮಣ, ವರ್ಷ ಕಾಲವೇನೋ ಕಳೆಯಿತು, ವಸಂತ ಋತುವು ಪ್ರಾಪ್ತವಾಯಿತು. ನಮ್ಮಿಂದ ಉಪಕೃತನಾದ ಸುಗ್ರೀವನು ಇನ್ನು ನಮ್ಮ ಕಾರ್ಯಕ್ಕೆ ಬಾರದಿರಲು ಕಾರಣವೇನಿರಬಹುದು? ಆದ್ದರಿಂದ ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ
ಅನುಜಾತ ವಿಕಸಿತ ವನಜಾತ ಲೋಚನ ಇನಜಾತ ನಡೆಗೈದು ಇನಜಾತ ನಡೆಗೈದು ಮನದ ಇಚ್ಛೆಯ ಬಿಡುಹೈ ಇನಜಾತ ನಡೆಗೈದು ಮನದ ಇಚ್ಛೆಯ ಬಿಡುಹೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ ಲಕ್ಷ್ಮಣ ಲಕ್ಷ್ಮಣ ಜನಕ ಜಾತೆಯ ಕಾಣ ಅನುಕೂಲವನ್ನು ಮಾಡಲು ಜನಕ ಜಾತೆಯ ಕಾಣಲ್ ಅನುಕೂಲವನ್ನು ಮಾಡಲು ಅನುವೀಂ ಸುಗ್ರೀವನಿಗೆ ಮನದ ಇಚ್ಛೆಯ ಬಿಡುಹೈ ಅನುವೀಂ ಸುಗ್ರೀವನಿಗೆ ಮನದ ಇಚ್ಛೆಯ ಬಿಡುಹೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ ಲಕ್ಷ್ಮಣ ಲಕ್ಷ್ಮಣ ಆದ್ದರಿಂದ ಲಕ್ಷ್ಮಣ ನೀನೀಗಲೇ ಹೋಗಿ ಮುಂದಿನ ಕಾರ್ಯವನ್ನು ತಿಳಿಸು. ಹಾಗೆ ಆಗಲಣ್ಣ. ಅಣ್ಣ, ನಾನಿನ್ನು ಬರುವೆನು. ಹೋಗಿ ಬಾ ಲಕ್ಷ್ಮಣ. ಆ ನೀಚನೆಲ್ಲಿರುವನು ಕಾಣಿರಲ್ಲ. ಮಾಡಿದ ವಾಗ್ದಾನವನ್ನು ಮರೆತು ಶ್ರೀಲೋಲನಾಗಿ ರಾಣಿ ಗೃಹದಲ್ಲಿ ವ್ಯಸ್ತರಾಗಿರುವನೇ ಆ ನೀಚ ಸುಗ್ರೀವ. ಅವನಿಗೆ ತಕ್ಕ ಫಲವನ್ನೀಗಲೇ ತೋರಿಸಿದೆ. ಸುಡುವೆ ಕಿಷ್ಕಿಂಧೆಯನು ಫಡ ಕಬಿಗುಲವ ಗಡಿದು ಪಡವಿಯೊಳಗಿಡುವೆ. ಕೆಡುಗ ಸುಗ್ರೀವನು ಕೆಡುಗ ಸುಗ್ರೀವನು ಕ್ಷಣದೊಳಗಿಂದು ಕೋಪಗಾಗ್ನುದಿ ಕೊಡುವೆ. ಎಲೇಳವೋ ಹೇಳು ಸುಗ್ರೀವ, ಕೊಟ್ಟ ವಾಗ್ದಾನವನ್ನು ಮರೆತು ಅನುನಯಿಸು ವಾನರ ಗಣ್ಯ ಮನದೋಳ್ದು ಗುಣ
ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಚಿಕ್ಕಪ್ಪನನ್ನು ಯಾರು? ಅಂಗದ ಕುಮಾರನೇ. ನನ್ನನ್ನು ಎದುರಿಸಲಾಗದೆ ಬಾಲಕನಾದ ನಿನ್ನನ್ನು ಕಳಿಸಿದನೆ ಆ ಹೇಡಿ ಸುಗ್ರೀವ. ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಚಿಕ್ಕಪ್ಪನನ್ನು ಹೇಳಿ ಅಪರಾಧಿ ಎಂದೆನಿಸಕೂಡದು. ಏನು ಹೇಳಿ ಅಪರಾಧಿ ಎನಿಸಕೂಡದೆ ಕೊಟ್ಟ ವಾಗ್ದಾನವನ್ನು ಮರೆದು ಶ್ರೀಲೋಲನಾಗಿ ರಾಣಿಗೃಹದಲ್ಲಿ ವಿಹರಿಸುತ್ತಾ ಇರುವನೇ ಆ ಹೇಡಿ ಸುಗ್ರೀವ. ಅವನಿಗೆ ನಾನು ಹೇಳಿದಂತೆ ಹೇಳು. ಏನೆಂಬುದಾಗಿ? ಅವಧಿಯಂತೆ ನಮ್ಮ ಕಾರ್ಯಕ್ಕೆ ಸಜ್ಜಾದರೆ ಸರಿ, ಇಲ್ಲವಾದರೆ ಅವನ ಅಣ್ಣನಿಗಾದ ಗದಿಯೇ ಅವನಿಗೂ ಆಗುವುದೆಂದು. ಲಕ್ಷ್ಮಣ ದೇವ, ಶ್ರೀರಾಮನ ಕಾರ್ಯಕ್ಕೆ ನಾಮದ ಮಾಡುವರೆ. ನಾಮದ ಮಾಡುವರೆ, ಶ್ರೀರಾಮನ ಕಾರ್ಯಕ್ಕೆ ನಾಮದ ಮಾಡುವರೆ. ಸೇರಿಸಿ ಸೈನ್ಯವ, ಸೇರಿಸಿ ಸೈನ್ಯವ, ಸೇರಿಸಿ ಮರಗಳ ಮರುಗಳಿರುವತ. ತಾಮಸ ಮಾಡುವರೆ, ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ. ಲಕ್ಷ್ಮಣ ದೇವ, ನಿಮ್ಮ ನೋವಿನ ಮುಂದೆ ಮಿಂಚು ಉಳುವೆ. ಸುಗ್ರೀವರಾಜನು ಸೌಖ್ಯವೇ? ನೀವು ಕುಪಿತರಾದರೆ ಬ್ರಹ್ಮಾಂಡವು ಉಳಿಯುವುದೇ? ನಾನೀಗಲೇ ಹೋಗಿ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಕರೆತರುವೆನು. ಬೇಗನೆ ಹೊರಡು. ಆಗಬಹುದು. ಕೋಪಾನ್ವಿತ ಉಪಾನ್ವಯ ದೀಪಾನ್ವಯನೇ ಕಾಪಾಡು. ಕೋಪಾನ್ವಿತ ಉಪಾನ್ವಯ ದೀಪಾನ್ವಯನೇ ಕಾಪಾಡು ದಯ ಪೂರಿತ. ಎಷ್ಟೋ ಮದ ನಿಜ ನಿನಗೆ, ಛೀ ಛೀ ಬ್ರಟ್ಟನೆ, ಎಷ್ಟೋ ಮದ ನಿಜ ನಿನಗೆ. ವಂದಿಸುವೆ ವಿಂದಾದರ ವಿಂದಾಪ್ರನೇ ಸಿಂಧುವೆ ಕೇಳ್. ವಂದಿಸುವೆ ವಿಂದಾದರ ವಿಂದಾಪ್ರನೇ ಸಿಂಧುವೆ ಕೇಳ್. ಇಂದು ನಳದಿಂದ ಅಗ್ನಯ ಸಂದಾಜಯ ವಂದಿಸುವೆ. ಇಂದು ನಳದಿಂದ ಅಗ್ನಯ ಸಂದಾಜಯ ವಂದಿಸುವೆ. ವಪಾನ್ವಿದ ಭೂಪಾನ್ಮಯ ದೀಪಾನ್ವಯನೇ ಕಾಪಾಡು ದಯ ಪೂರಿತ. ಇಂದು ನಾನು ಬಂದಿರಲ್ ತಂದುವಿಂದ ನಿಂದಿರಲ್. ಇಂದು ನಾನು ಬಂದಿರಲ್ ತಂದುವಿಂದ ನಿಂದಿರಲ್. ಅಂಗರೆಯೋಳು ಅಂಗಮವ ಸಂಗರ ನೀವು ನಾಲಿಗೆ. ಅಂಗರದಿ ನಾಲಿಗೆ ಎಷ್ಟೋ ಮದ ನಿಜ ನಿನಗೆ. ಛೀ ಛೀ ಪ್ರಜ್ಞನೆ ಎಷ್ಟೋ ಮದ ನಿಜ ನಿನಗೆ. ಎಲೆಯಲವೋ ಸುಗ್ರೀವರಾಜ, ಆ ಬಾಲಕನಾದ ಅಂಗದನನ್ನು ರೋಧಿಸುತ್ತಿರುವ ರಾಣಿಯರನ್ನು ನೋಡಿ ನಿನ್ನನ್ನು ಕ್ಷಮಿಸುತ್ತಿರುತ್ತೇನೆ. ಆದರೆ ನೀನು ಕೊಟ್ಟ ವಾಗ್ದಾನದಂತೆ ನಮ್ಮ ಕಾರ್ಯಕ್ಕೆ ಸಜ್ಜಾದರೆ ಸರಿ, ಇಲ್ಲವಾದರೆ ನಿಮ್ಮಣ್ಣನಿಗಾದ ಗತಿಯೇ ನಿನಗೂ ಆಗುವುದು. ಕ್ಷಮಿಸಬೇಕು ಲಕ್ಷ್ಮಣ ದೇವ. ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವೆಲ್ಲ ನಮ್ಮ ಕೈ ಸೇರುವಂತೆ ಮಾಡಿದ ನೀವು ನಮ್ಮನ್ನು ದ್ರೋಹಿ ಅಪರಾಧಿ ಎಂದೆನಿಸಕೂಡದು. ನಿಮ್ಮ ಕಾರ್ಯಕ್ಕಾಗಿ ಎಲ್ಲರನ್ನು ಸಿದ್ಧಪಡಿಸಿರುವ ಸಚಿವನ್ ಒಡೆಯ, ನಮಸ್ಕರಿಸುವೆನು. ಸಚಿವನೇ, ಸಮಾಚಾರವೇನು? ಒಡೆಯ, ತಮ್ಮ ಆಜ್ಞೆಯಂತೆ ಮಲೆಯ, ಬರ್ಬರ, ಗುರ್ಜರ, ಮರು, ಯೌವನ, ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಲ, ನೀಳ, ಗವಯ್ಯ, ಗವಾಕ್ಷ, ದದಿಮುಖ, ಸುಷೇಣ, ಕೇಸರಿ, ಜಾಂಬವ, ಋತು ಮುಂತಾದ ಕಪಿನಾಯಕರನ್ನು ಕಂಡು ವಿಚಾರ ತಿಳಿಸಿ ಬಂದಿರುವೆನು. 10 ದಿನಗಳೊಳಗಾಗಿ ತಮ್ಮ ತಮ್ಮ ಸೈನ್ಯಗಳನ್ನೊಳಗೊಂಡು ಕಿಷ್ಕಿಂಧೆಗೆ ಬರಬೇಕು. ತಪ್ಪಿದರೆ ನಿಮ್ಮ ಶಿರಶ್ಛೇದಿಸುವುದಾಗಿ ತಿಳಿಸಿ ಬಂದಿರುವೆನು ಒಡೆಯ. ಹಾಗಾದರೆ ಕಪಿವೀರರಿಗೆಲ್ಲ ಫಲಕಣಿ ನೋಣಿಪಡಿಸಿ ಲಕ್ಷ್ಮಣ ಸ್ವಾಮಿಯೊಡನೆ ನಡೆಯಿರಿ. ಶ್ರೀರಾಮದ ಸನ್ನಿಧಿಗೆ ಹೋಗೋಣ. ಶ್ರೀ
आत्मा रमा जय जय सीता राम जय जय राम रमा जय जय सीता राम जय जय राम रमा जय जय सीता राम जय जय कोदंड राम जय जय सीता राम जय जय कोदंड राम जय जय सीता राम जय जय राम राम जय जय सीता राम जय 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 रामचंद्र मनोजावतार विनता विराम मनोजावतार विनता विराम मनोजावतार विनता विराम मनोजावतार विनता विराम अनग राघवा अनग राघवा अवनीयवा अनग राघवा अवनीयवा परिपायि राम रघोत्तम सुजांश विभीष सुमनो विभो परिपायि राम रघोत्तम मुनियागपाल गणयोगशीला मुनियागपाल गणयोगशीला प्रणतार्ति आरा करुणाकरा प्रणतार्ति आरा करुणाकरा इनवंशदीपा रामा राघवा इना वंशदीपा मनुवंश भूपा वंशदीपा मनुवंश भूपा इना वंशदीपा मनुवंश भूपा इना वंशदीपा मनुवंश भूपा गुणदादि राम तृणतो विभो गुणदादि राम तृणतो विभो परिपायि राम रघोत्तम सुजांश विभीष सुमनो विभो परिपायि राम रघोत्तम राघव देवदेव सकलासुरमुनिगणं निकुट चार्मर मुकुट शरणं सरसिजोज्जात रघुकुल चंद्रोदय सूर्य वंशद जनक ताटकी मर्दन कौसल्य गर्भ संजात श्रीरामचंद्र फाई माम ಆಂಜನೇಯ ಪ್ರಭು ಕಾಪಾಡು ಕಾಪಾಡು. ಸುಗ್ರೀವರಾಜ ನಿಮಗೆ ಮಂಗಳವಾಗಲಿ. ಒಡೆಯನೆ ಆಲಿಸೋ ಪೇಳುವೆ ವಿವರವ ಒಡೆಯನೆ ಆಲಿಸೋ ಪೇಳುವೆ ವಿವರವ ಮಾತೆಯ ಕಾರ್ಯಕ್ಕೆ ಅಣಿಯಾಗಿರುವೆ ಮಾತೆಯ ಕಾರ್ಯಕ್ಕೆ ಅಣಿಯಾಗಿರು
ಕಪಿನಾಯಕರ ಸೇರಿಸಲಿ ತರದೆ ಕಪಿನಾಯಕರ ಸೇರಿಸಲಿ ತರದೆ ಕಪಿನಾಯಕರ ಸೇರಿಸಲಿ ತರದೆ ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿ ಹೋಗೋ ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿ ಹೋಗೋ ಒಡೆಯನೆ ಆಲಿಸೋ ಹೇಳುವೆ ವಿವರವ ಪ್ರಭು ಮಲಯ ವಿಂಧ್ಯ ಬರ್ಬರ ಗುರ್ಜರ ಮರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ ನೀಲ ಗವಾಯ ಗವಾಕ್ಷ ಶತಬಲಿ ಮೈಂದವ ಕಲಿ ಕೇಸರಿ ಕುಮುಖ ಮುಂತಾದ ಕಪಿನಾಯಕರೆಲ್ಲ ನಿಮ್ಮ ಕಾರ್ಯಕ್ಕಾಗಿ ಸಿದ್ಧರಾಗಿರುವರು ಮತ್ತೇನಪ್ಪಣೆ? ಸುಗ್ರೀವರಾಜ, ಮಹಾವೀರರಾದ ಈ ನಿನ್ನ ಕಪಿನಾಯಕರು ನಮ್ಮ ಕಾರ್ಯ ಮಾಡುವುದರಲ್ಲಿ ಸಂದೇಹವಿಲ್ಲ. ಈ ಕಪಿಗಳೆಲ್ಲರ ಬಲಾಬಲಗಳನ್ನು ನೀನು ಬಲ್ಲವನಾದದ್ದರಿಂದ ಇವರಿಗೆ ನಾನಾ ದಿಕ್ಕುಗಳಿಗೆ ಹೋಗುವಂತೆ ಆಜ್ಞೆಪಡಿಸು. ಮಹದಾಜ್ಞೆ ಒಡೆಯ. ಕಪಿಗಳಲ್ಲಿ ಶ್ರೇಷ್ಠನೆನಿಸಿದ ಶತಬಲಿ ಕುಮುಖ, ನೀವು ಉತ್ತರ ದಿಕ್ಕಿಗೆ ತೆರಳಿ ಅಂಗ ಕಳಿಂಗ ಕಾಂಬೋಜ ಕುಂತಳ ಮಾಳವ ಮುಂತಾದ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಯಮುನಾ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋಗಿ ಸೌರಾಷ್ಟ್ರ ಬರ್ಬರಾದಿ ದೇಶಗಳನ್ನು ಸಂಚರಿಸಿ ಹಿಂದೆ ಬನ್ನಿ, ಮುಂದೆ ಹೋಗಬೇಡಿ. ಇನ್ನು ಗವಾಯ ಗವಾಕ್ಷ ಗಜಕರ್ಣ, ನೀವು ನಿಮ್ಮ ಸೈನ್ಯದೊಂದಿಗೆ ಪಶ್ಚಿಮ ದಿಕ್ಕಿಗೆ ತೆರಳಿ ಗಾಂಧಾರ ಮಗಧ ಮೌರ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಅರಬ್ಬಿ ಸಮುದ್ರವು ಸಿಗುವುದು. ಅಲ್ಲಿ ಹುಡುಕಿ ಹಿಂದೆ ಬನ್ನಿ. ಇನ್ನು ಕೇಸರಿ ಕಲಿ, ನೀವು ನಿಮ್ಮ ಸೈನ್ಯದೊಂದಿಗೆ ಪೂರ್ವ ದಿಕ್ಕಿಗೆ ತೆರಳಿ. ಅದು ಋಷಿಮುನಿಗಳ ತಾಣವಾದ್ದರಿಂದ ಯಾವುದೇ ಭಯ ನಿಮಗಿಲ್ಲ. ಇನ್ನು ಕಪಿಶ್ರೇಷ್ಠರೆನಿಸಿದ ಜಾಂಬುವಂತ ಅಂಗದ ಆಂಜನೇಯ ನಳ, ನೀವು ನಿಮ್ಮ ಸೈನ್ಯದೊಂದಿಗೆ ದಕ್ಷಿಣ ದಿಕ್ಕಿಗೆ ತೆರಳಿ ಚೋಳ ಕೇರಳ ಪಾಂಡ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಅಗಸ್ತ್ಯ ಭಾರದ್ವಾಜ ಮುನಿಗಳ ಆಶ್ರಮವು ಸಿಗುವುದು. ಅವರಿಂದ ಆಶೀರ್ವಾದ ಪಡೆದು ಮುಂದೆ ಹೋದರೆ ಗೋದಾವರಿ ನದಿಯು ಸಿಗುವುದು. ಅಲ್ಲಿ ಹುಡುಕಿ ಮುಂದೆ ಹೋದರೆ ಶತಯೋಜನೆಯುಳ್ಳ ಸಾಗರವು ಕಾಣುವುದು. ಆದರೆ ಕಪಿನಾಯಕರಿಗೆಲ್ಲ ಹೇಳುವುದಿಷ್ಟೇ, ಮಾಸ ಒಂದರ ಅವಧಿಯಲ್ಲಿ ಕೋಟೆ ಕೊತ್ತಲಿನಲ್ಲಿ ಕಾಡು ಮೇಡುಗಳಲ್ಲಿ ನದಿ ಕಣಿವೆಗಳಲ್ಲಿ ಒಟ್ಟಿನಲ್ಲಿ ಮಾನವ ದಾನವ ಸಂಚರಿಸುವ ಎಲ್ಲ ಮೂಲೆ ಮೂಲೆಗಳಲ್ಲೂ ಸೀತಾಮಾತೆಯ ಅನ್ವೇಷಣೆ ಮಾಡಿ ಕುಶಲ ವಾರ್ತೆಯನ್ನು ತರುವುದು. ತಪ್ಪಿದರೆ ಶಿರಚ್ಛೇದವಾದೀತು, ಎಚ್ಚರ. ಅಬ್ಬಾ, ನೀನು ಮಹಾಪರಾಕ್ರಮಿ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಎಲ್ಲಾ ದಿಕ್ಕುಗಳನ್ನು ನೀನು ಹೇಗೆ ಬಲ್ಲೆ? ಪ್ರಭು, ಅಂದು ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಹಿಂಬಾಲಿಸಿಕೊಂಡು ಬರುವಾಗ ನಾನು ಆತನಿಗೆ ಎದರಿ ಈ ಎಲ್ಲ ದಿಕ್ಕುಗಳಲ್ಲಿ ಸಂಚರಿಸಿ ಅಲ್ಲಿನ ಅದ್ಭುತಗಳನ್ನು ತಿಳಿದು ಬಂದಿರುವ ಒಡೆಯ. ಭಲ ಸುಗ್ರೀವರಾಜ, ಭಲ. ಆಂಜನೇಯ ಒಡೆಯ ಪ್ರಭು, ಹೀಗೆ ಬಾ. ಆಂಜನೇಯ ಪ್ರಭು, ಪವನ ಸುತ ಗುಣಪೂರಿತ ಪ್ರಭು, ಪವನ ಸುತ ಗುಣಪೂರಿತ ಭಾರಿ ಸುಜನ ವಿನುತ ಸುಜನ ಭರಿತ ಸುಗುಣ ಚರಿತ ಸುರಚಿರವರ ಪವನ ಸುತ ಗುಣಪೂರಿತ. ಗದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಬಂಧಿಸುವೆ. ಗದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಬಂಧಿಸುವೆ. ತಿಂಗಳೊಳಗೆ ಅಂಗನಿಗೆ ಉಂಗುರಮಿ ಗಣನೆ. ತಿಂಗಳೊಳಗೆ ಅಂಗನಿಗೆ ಉಂಗುರಮಿ ಗಣನೆ. ಸಂಗಡ ಗುರು ಹಂಬಂದು ಮಂಗಳ ವಾರ್ತೆಯ ನೀತಾರೆ. ಸಂಗಡ ಗುರು ಹಂ ತಂದು ಮಂಗಳ ವಾರ್ತೆಯ ನೀತಾರೆ. ಪವನಾಸುತ ಗುಣಪೂರಿತ ಭಾರಿ ಸುಜನ ವಿನುತ ಸುಜನ ಭರಿತ ಸುಗುಣ ಚರಿತ ಸುರಚಿರವರ ಪವನಾಸುತ ಗುಣಪೂರಿತ. ಆಂಜನೇಯ, ಪ್ರಭು, ನನ್ನ ಪ್ರಾಣಪ್ರಿಯ ಸೀತೆಯು ಕಂಡಾಗ ಆಕೆಯ ಗುರುತಿಗಾಗಿ ಈ ಉಂಗುರವನ್ನು ಕೊಡು.
ಅಲ್ಲದೆ ಹೀಗೆ ಬಾ ಪ್ರಭು. ತಿಳಿಯಿತೆ, ತಿಳಿಯಿತು, ಮನನವಾಯಿತೆ. ಮನನವಾಯಿತು. ಈ ವಿಚಾರವನ್ನು ಆಕೆಯ ನಂಬಿಕೆಗಾಗಿ ಹೇಳಿರುವೆನು. ಹೋಗಿ ಬಾ ಆಂಜನೇಯ. ನಾಮ್ ಧನ್ಯ ರಾಮಚಂದ್ರ, ನಾಮ್ ಧನ್ಯ. ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೆ. ಪ್ರಭು, ಶ್ರೀರಾಮನ ನಿನ್ನಯ ಜಗದಪಿ ರಾಮನ ನಿನ್ನಯ ಕರುಣಾರಸಗಳ ವಿಚಲತ್ಕಟಾಕ್ಷ ಬಂದಿರೆ. ಕ್ಷಣದೋ ರಾವಣನಂ ಸದಪಡಿದು, ಕ್ಷಣದೋ ಆ ರಾವಣನಂ ಸದಪಡಿದು, ಜನಕ ಜಾತೆಯ ಕಂಡು ಬರುವೆನೊಲವೆನ್ ರಾಮ. ರಾಘವ ದೇವದೇವ, ಈ ನಿನ್ನ ಮಹಿಮಾಮೃತವು ಈ ವಾನರನ ಶಿರದ ಮೇಲಿರವು ಕ್ಷಣ ಮಾತ್ರದಿ ಆ ದಶಗಂಡನನ್ನು ಸದೆಬಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬರಲು ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಘವ ಹೋಗುವೆ ನಾ ದೇವಾ, ರಾಘವ ಹೋಗುವೆ ನಾ ದೇವಾ, ನಿನ್ನ ಪ್ರೇಮದ ಭಾಮೆಯ ವಾರ್ತೆಯ ನರುಹಲ್. ಪ್ರಭು, ಪ್ರೇಮದ ಭಾಮೆಯ ವಾರ್ತೆಯ ನರುಹಲ್. ರಾಘವ ಹೋಗುವೆ ನಾ ದೇವಾ, ರಾಘವ ಹೋಗುವೆ ನಾ. ಮಾರುತಿ ನೀ ಕೇಳೋ ಹನುಮ, ಮಾರುತಿ ನೀ ಕೇಳೋ ನನ್ನ ಪ್ರೇಮದ ಬಾಮೆಯ ವಾಟೆಯ ನರುಹಲ್. ಪ್ರೇಮದ ಬಾಮೆಯ ವಾಟೆಯ ನರುಹಲ್. ಮಾರುತಿ ನೀ ಕೇಳೋ ಹನುಮ, ಮಾರುತಿ ನೀ ಕೇಳೋ. ಕಾಕಾಸುರನನ್ನು ಮಾತೆಯೋ. ಪ್ರಭು, ಕಾಕಾಸುರನನ್ನು ಮಾತೆಯೋ ವಧಿಸಿದ ವಾರ್ತೆಯನೇ ಮದಿಯರುಹಲ್. ವಧಿಸಿದ ವಾರ್ತೆಯನೇ ಮದಿಯರುಹಲ್. ರಾಘವ ಹೋಗುವೆ ನಾ ದೇವಾ, ರಾಘವ ಹೋಗುವೆ ನಾ ದೇವಾ. ದೇವಾ ದೇವಾ ದೇವಾ. ಮರಣ ಸುಂದರಿಯೋ ಅನಾರಿಯೋ, ಮರಣ ಸುಂದರಿಯೋ ಅನಾರಿಯೋ, ರಾರಾಜಿಸುವಳು ಆದರುಣಿ ಮಣಿ. ರಾರಾಜಿಸುವಳು ಆದರುಣಿ ಮಣಿ. ಮಾರುತಿ ನೀ ಕೇಳೋ ಹನುಮ, ಮಾರುತಿ ನೀ ಕೇಳೋ ಹನುಮ. ಹನುಮ ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ದೇವದೇವ,
ಇನ್ನು ನಿನ್ನ ಆ ಜನಕ ಜಾತೆಯನ್ನು ಕುಶಲ ವಾರ್ತೆಯನ್ನು ತಿಳಿಯಲು ನಾನಿನ್ನು ಹೋಗಿ ಬಿರುವೆನು. ಹೋಗಿ ಬಾ ಆಂಜನೇಯ. ಹೈ, ಹೈ, ನಿನಗೆ ರಾಮಚಂದ್ರ. ಮಂಗಳವಾಗಲಿ. ಛೇ, ನಾನೆಂತಹ ಮೂಢನು. ಮೊದಲೇ ಕಪಿಬುದ್ಧಿ. ಮಾತೆಯವರಾದ ಸೀತಾ ಮಾತೆಯ ಅನ್ವೇಷಣೆಗೆ ಹೊರಡುವ ಆತುರದಲ್ಲಿ ಮೈದುನ ಲಕ್ಷ್ಮಣ ಸ್ವಾಮಿಯ ವಿಚಾರವನ್ನೇ ತಿಳಿಯಲಿಲ್ಲವಲ್ಲ. ಓ ಲಕ್ಷ್ಮಣ ದೇವ, ಆಂಜನೇಯ, ಸುಮಿತ್ರಾನಂದನ ಅತ್ತಿಗೆಯವರಾದ ಸೀತಾಮಾತೆಯರಲ್ಲಿ ತಾವೇನಾದರೂ ವಿಷಯವನ್ನು ತಿಳಿಸದಿದ್ದರೆ ತಿಳಿಸಬೇಕು. ಆಂಜನೇಯ, ತಿಂಗಳಂದರ ಅವಧಿ ಅರುಮತೆಯ ಬಗೆಯ ತಿಂಗಳೊಂದರ ಅವಧಿ ಅರುಮತೆಯ ಬಗೆಯ ಅರುದಿನಿ ಕೇಳು ಮಾತೆಯ ಬಾಧೆಯ. ಮಾರುದಿನಿ ಕೇಳು ಮಾತೆಯ ಬಾಧೆಯ ಅರುಹುವ ಬಗೆಯ ನೀ ಕೇಳು ಹನುಮಾ. ಹನುಮಾ ಬಣ್ಣದ ಮೃಗ ವಂಚಿಸಿ ದುಮ್ಮನು ಬಣ್ಣದ ಮೃಗ ವಂಚಿಸಿ ದುಮ್ಮನು ಬಣ್ಣದ ಮೃಗ ವಂಚಿಸಿ ದುಮ್ಮನು ಬಣ್ಣದ ಮೃಗ ವಂಚಿಸಿ ದುಮ್ಮನು ಮಾರುದಿನಿ ಕೇಳು ಮಾತೆಯ ಬಾಧೆಯ. ಮಾರುದಿನಿ ಕೇಳು ಮಾತೆಯ ಬಾಧೆಯ ಅರುಹುವ ಬಗೆಯ ನೀ ಕೇಳು ಹನುಮಾ. ಹನುಮಾ ಆಂಜನೇಯ, ಪ್ರಭು, ಮಾಸ ಒಂದರ ಅವಧಿಯಲ್ಲಿ ಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬಾ. ಅಲ್ಲದೆ ಈ ಲಕ್ಷ್ಮಣ ದೇವನ ಪ್ರಣಾಮವನ್ನು ತಿಳಿಸು. ಆಗಬಹುದು. ಎಳೆ ಕಪಿನಾಯಕರೇ, ಇಂದಿನ ರಭ್ಯ ಸೀತಾಮಾತೆಯ ದರ್ಶನವಾಗುವವರೆವಿಗೂ ಗಂಗೋದಕವಾಗಲಿ ಆಹಾರವಾಗಲಿ ಸೇವಿಸುವುದಿಲ್ಲ. ಇದೇ ನನ್ನ ಶಪಥ. ನಡೆಯಿರಿ, ನಾವೆಲ್ಲರೂ ಸೀತಾನ್ವೇಷಣೆಗೆ ಹೊರಡೋಣ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ